ಹಾಯ್ ಸ್ಟೂಡೆಂಟ್ಸ್, ನಮಸ್ತೆ ಎಲ್ಲರಿಗೂ. ಲಾಸ್ಟ್ ವಿಡಿಯೋದಲ್ಲಿ ನಾವು ಆಪ್ಷನ್ ಎಂಟ್ರಿಗ ಹೇಗೆ ಮಾಡೋದು ಅದರ ಬಗ್ಗೆ ಯಾವ್ಯಾವ ಪಾಯಿಂಟ್ಸನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಆಪ್ಷನ್ ಎಂಟ್ರಿ ಮಾಡಬೇಕು, ಕೌನ್ಸಿಲಿಂಗ್ ಪ್ರಾಸೆಸಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸನ್ನು ನೋಡಿದ್ವಿ. ಇವತ್ತು ನಾವು ಮೇಯ್ನಾಗಿ ಕೌನ್ಸಿಲಿಂಗ್ ಪ್ರೊಸೆಸಸ್ ಯಾವ್ಯಾವುದು ಟಿಲ್ ದ ಎಂಡ್ ಆ್ಯಂಡ್ ಚಾಯ್ಸ್ ಫಿಲ್ಲಿಂಗ್ ಅಂದರೆ ಏನು, ಚಾಯ್ಸ್ ಫಿಲ್ಲಿಂಗ್ 1 2 3 4 ಅಂತ ಇರುತ್ತೆ, ಅದರದ್ದು ಮೀನಿಂಗ್ ಏನು ಅಂತ ಇವತ್ತು ನಾವು ತಿಳ್ಕೊಳ್ಳೋಣ. ಸೊ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಎಲ್ಲ ನೋಟಿಫಿಕೇಷನ್ಸ್ ಆ್ಯಂಡ್ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಕಮೆಂಟ್ಸ್ಗೆ ನಾನು ಆನ್ಸರ್ ಮಾಡ್ತೀನಿ. ನಿಮ್ಮ ಎಲ್ಲ ಡೌಟ್ಸನ್ನು ಕಮೆಂಟ್ ಮಾಡಿ ನನಗೆ ತಿಳಿಸಿ. ನಾನು ನಿಮ್ಮ ಎಲ್ಲ ಡೌಟ್ಸನ್ನು ಕ್ಲಿಯರ್ ಮಾಡೋದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಕಮೆಂಟ್ಸನ್ನು ಆನ್ಸರ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದಾಗ ವಿಲ್ ಗೆಟ್ ಅ ನೋಟಿಫಿಕೇಷನ್ ಆ್ಯಂಡ್ ಯರ್ ಡೌಟ್ಸ್ ವಿಲ್ ಬಿ ಕ್ಲಾರಿಫೈಡ್. ಸೊ ಈಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಪ್ರೊಸೀಜರ್ಸ್ ಯಾವ್ಯಾವುದು ಅಂತ ಅಂದರೆ, ಕೌನ್ಸಿಲಿಂಗಲ್ಲಿ ಪ್ರೊಸೀಜರ್ಸ್ ಅಂದರೆ ಫಸ್ಟ್ ನೀವೇನು ಮಾಡಬೇಕು ಅಂತ ನೋಡೋಣ. ಸೊ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ಮೇಕ್ ಯೋರ್ ಪ್ರಿಯಾರಿಟಿ ಲಿಸ್ಟ್. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಅಗೇನ್ ಐಮ್ ಟೆಲಿಂಗ್ ವೈ, ಬಿಕಾಸ್ ತುಂಬ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ಆ ಟ್ಯಾಬನ್ನು ಓಪನ್ ಮಾಡಿ ಅಲ್ಲಿನೇ ಡೈರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಐ ಡೋಂಟ್ ನೋ ವೈ ಯು ಡೂ ದಿಸ್, ಬಿಕಾಸ್ ಆ ಥರ ನೀವು ಮಾಡಿದ್ರೆ ಯು ಕೆನ್ ನಾಟ್ ಗೆಟ್ ಅ ರೈಟ್ ಆಪ್ಷನ್ ಎಂಟ್ರಿ. ಐ ಯು ಗೆಟಿಂಗ್ ಪ್ರಿಯಾರಿಟೈಸೇಷನ್ ಲಿಸ್ಟ್ ಮಾಡೋದಕ್ಕೆ ಹೌ ಮಚ್ ಟೈಮ್ ವಿಲ್ ಯು ಟೇಕ್? ಪ್ಲೀಸ್ ಪ್ರಿಯಾರಿಟಿ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ, ಅಲ್ಲಿ ಹೋಗಿ ಆಪ್ಷನ್ ಎಂಟ್ರಿ ಮಾಡೋದು ಬೇಡ. ಪ್ರಿಯಾರಿಟಿ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಯು ಹ್ಯಾವ್ ಟು ಅನಲೈಸ್ ದ ಸೀಟ್ ಮ್ಯಾಟ್ರಿಕ್ಸನ್ನು ಅನಲೈಸ್ ಮಾಡಿ. ಆ್ಯಂಡ್ ಕಾಲೇಜ್ ಲಿಸ್ಟನ್ನು ನೋಡಿ. ಕಾಲೇಜ್ ಲಿಸ್ಟನ್ನು KE ವೆಬ್ಸೈಟಲ್ಲಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಕ್ಕಿಂತ ಸ್ವಲ್ಪ ಮುಂಚೆ ಬಿಟ್ಟಿರ್ತಾರೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೋಡಿ. ವೈ, ಬಿಕಾಸ್ ನೀವು ಲಾಸ್ಟ್ ಇಯರ್ ಕಟ್ ಆಫನ್ನು ನೋಡಿ, ಕಟ್ ಆಫ್ ರ್ಯಾಂಕಿಂದ ಒಂದು ಲಿಸ್ಟ್ ಬಿಟ್ಟಿರ್ತಾರಲ್ಲ, ಅಲ್ಲಿ ಕಾಲೇಜಸ್ ಲಿಸ್ಟ್ ನಿಮಗೆ ಸಿಗುತ್ತೆ. ಬಟ್ ದೇರ್ ಸಮ್ ಕಾಲೇಜಸ್ ಮೇ ಬಿ ಮಿಸ್ಸಿಂಗ್. ಈ ಟೈಮ್ ಆ್ಯಡ್ ಆಗಿರೋ ಸಮ್ ಕಾಲೇಜಸ್ ನಿಮ್ಗೆ ಅಲ್ಲಿ ಸಿಗೋದಿಲ್ಲ. ಅದನ್ನು ಸದ್ಯಕ್ಕೆ ಅದನ್ನು ನೋಡಿ ನೀವು ಮಾಡ್ಕೊಳ್ಬೋದು. ಬಟ್ ಕಾಲೇಜಸ್ ಯಾವುದು ಆ್ಯಡ್ ಆಗಿದ್ರೆ ಅಥವಾ ಏನಾದರೂ ಚೇಂಜಸ್ ಆಗಿದ್ದರೆ ಸಮ್ ಕಾಲೇಜಸಲ್ಲಿ ಮೇ ಬಿ BAMS BHMS ಆರ್ MBBS ಆಗಲಿಕ್ಕಿಲ್ಲ, BDS ಎಲ್ಲ ಕೋರ್ಸಸ್, ನ್ಯೂ ಕೋರ್ಸಸ್ ಆ್ಯಡ್ ಆಗಿರ್ಬೋದು. ಸೊ ನೀವು ಅದನ್ನು ಕಾಲೇಜ್ ಲಿಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಸಹ ಗೊತ್ತಾಗುತ್ತೆ. ಸೊ ಇದನ್ನೆಲ್ಲ ನೋಡಿ ನಿಮ್ಮ ಪ್ರಿಯಾರಿಟೈಸೇಷನ್ ಲಿಸ್ಟನ್ನು ನೀವು ಪ್ಲೀಸ್ ರೆಡಿ ಮಾಡ್ಕೊಳ್ಳಿ. ಅಲ್ಲಿ ಹೋಗಿ ಡೈರೆಕ್ಟ್ ಮಾಡೋದು ಪಾಸಿಬಲ್ ಇಲ್ಲ. ಸೊ ಬಿಕಾಸ್ ಅಲ್ಲಿ ಕಾಲೇಜಸ್ ಮಿಸ್ ಆಗ್ಬೋದು ಅವ್ರ ಪ್ರಿಯಾರಿಟಿ ಚೇಂಜ್ ಆಗಿಬಿಡ್ಬೋದು. ಸೊ ಪ್ಲೀಸ್ ಒಂದು ಪೇಪರಲ್ಲಿ ಅವ್ರು ನಿಮ್ಮ ಡೆಸ್ಕ್ಟಾಪಲ್ಲಿ ಒಂದು ಲಿಸ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಮೊದಲೇ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಲಿಸ್ಟ್ ರೆಡಿ ಮಾಡುವಾಗ ಅಥವಾ ಕಟ್ ಆಫ್ ನೋಡುವಾಗ ಮಾರ್ಕ್ಸನ್ನು ನೋಡಬೇಡಿ. ಪ್ಲೀಸ್ ಸಿ ರ್ಯಾಂಕ್ಸ್. ನಾನು ತುಂಬ ಸಲ ಕಮೆಂಟ್ಸ್ ಮಾಡುವಾಗ ನೋಡ್ತಾ ಇದ್ದೀನಿ ದಟ್ ನೀವು ಮಾರ್ಕ್ಸನ್ನು ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ದಟ್ ನನಗೆ ಈ ಕಾಲೇಜ್ ಸಿಗತ್ತಾ, ಈ ಕೋರ್ಸ್ ಸಿಗತ್ತಾ ಅಂತ. ದಟ್ಸ್ ನಾಟ್ ಪಾಸಿಬಲ್. ಯಾಕೆ ಅಂತ ನಾನು ಹೇಳ್ತೀನಿ. ನೀವು ಗೂಗಲಲ್ಲಿ ನೋಡಿದ್ರೆ ಯು ವಿಲ್ ಗೆಟ್ ದಟ್ ಇಷ್ಟು ಮಾರ್ಕ್ಸಿಗೆ ಸಿಗುತ್ತೆ ಅಂತ ಅವ್ರು ಹಾಕಿರ್ತಾರೆ. ವೈ, ಬಿಕಾಸ್ ಅವರ ರ್ಯಾಂಕನ್ನು ಕನ್ಸಿಡರ್ ಮಾಡದೆ ಅವರು ಮಾರ್ಕ್ಸನ್ನು ಕನ್ಸಿಡರ್ ಮಾಡಿ ಹಾಕಿರ್ತಾರೆ. ಬಟ್ ವಾಟ್ಸ್ ದ ಆ್ಯಕ್ಚುಯಲ್ ಥಿಂಗ್ ಈಸ್, ಈಗ ಒಂದು 400 ಮಾರ್ಕ್ಸ್ ಅನ್ನು ತಗೊಂಡಿರೋ ಸ್ಟೂಡೆಂಟ್ಸ್ ಓನ್ಲಿ ಒನ್ ಇರಲ್ಲ. ಐ ಯು ಗೆಟಿಂಗ್ 400 ಮಾರ್ಕ್ಸನ್ನು ತಗೊಂಡಿರೋ ಸ್ಟೂಡೆಂಟ್ಸ್ ಥೌಸಂಡ್ಸ್ ಇರ್ತಾರೆ. 5000 10,000 ಎಷ್ಟಾದರೂ ಸ್ಟೂಡೆಂಟ್ಸ್ ಇರ್ಬೋದು. ಅದ್ರ ಮೇಲೆ ನಿಮ್ಮ ರ್ಯಾಂಕಿಂಗ್ ಡಿಫರ್ ಆಗುತ್ತೆ. ಆ್ಯಂಡ್ ಮಾರ್ಕ್ಸಿಂದ ಅಲ್ಲ, ರ್ಯಾಂಕನ್ನು ನೋಡಿ ನಿಮ್ಮ ಕಾಲೇಜ್ ಯಾವ್ದು ಸಿಗುತ್ತೆ ಅಂತ ನೀವು ಡಿಸೈಡ್ ಮಾಡ್ಕೊಳ್ಬೇಕು. ಸೊ ಒನ್ ಪಾಯಿಂಟ್ ಅದು. ನೆಕ್ಸ್ಟ್ ಪಾಯಿಂಟ್ ಏನಂದರೆ, BAMS BHMS ಎಲ್ಲ ಸಿಗತ್ತಾ ಇಲ್ವಾ ಅಂತ ತುಂಬ ಜನರಿಗೆ ಡೌಟ್ ಇದೆ. ಫಾರ್ ಎಕ್ಸಾಂಪಲ್, ತುಂಬ ಜನರಿಗೆ ನಾನು ಕಮೆಂಟ್ ಮಾಡಿದಾಗಲೂ ನಾನು ಹೇಳಿದ್ದೀನಿ ದಟ್ ನಿಮಗೆ BAMS ಸಿಗಲ್ಲ ಅನಿಸುತ್ತೆ, BHMSಗೆ ಟ್ರೈ ಮಾಡ್ಬೋದು ನೀವು. ಆ್ಯಂಡ್ ಗೌರ್ಮೆಂಟ್ ಸೀಟ್ ಸಿಗಲ್ಲ ಅನಿಸುತ್ತೆ, ಮೇ ಬಿ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಅಥವಾ ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ ಸಿಗ್ಬೋದು ಅಂತ ಹೇಳಿರ್ತೀನಿ. ಅಥವಾ ಅವರು ಕಟ್ ಆಫ್ ರ್ಯಾಂಕನ್ನು ಅನಲೈಸ್ ಮಾಡಿ ಅದನ್ನೇ ಅಂದ್ಕೊಂಡಿರ್ಬೋದು. ಬಟ್ ಒನ್ ಸಜೆಷನ್ ದಟ್ ಐ ಗಿವ್ ಇಸ್, ಇಫ್ ನಿಮಗೆ ಗೌರ್ಮೆಂಟ್ ಸೀಟ್ ಸಿಗಲ್ಲ ಅಂತ ಇದೆ, ಸ್ಟಿಲ್ ಯು ಕ್ಯಾನ್ ಡೂ ದಟ್. ಅದನ್ನು ಸ್ಟಿಲ್ ನೀವು ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡ್ಬೋದು, ನಿಮಗೆ ಯಾವುದೂ ಲಿಮಿಟ್ಸ್ ಇಲ್ಲ. ಆ್ಯಂಡ್ BAMS ಸಿಗಲ್ಲ ಅಂತಲೇ ಇದೆ ನಿಮ್ಮ ರ್ಯಾಂಕ್ ಪ್ರಕಾರ. ಫಾರ್ ಎಕ್ಸಾಂಪಲ್ ಒಂದು 6 lakhs ಬಂದಿದೆ ನಿಮ್ಮ ರ್ಯಾಂಕ್, ಆರ್ ಮೇ ಬಿ 4 lakh 5 lakh ಬಂದಿದೆ ಅಂತ ಅಂದ್ರೂ ನೀವು BAMS ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳಿ. ಹೂ ನೋಸ್, ಲಕ್ಕಿಂದ ನಿಮಗೆ ಸಿಕ್ಕಿದ್ರೂ ಸಿಗ್ಬೋದು. ಅದನ್ನು ಆ್ಯಡ್ ಮಾಡೋದ್ರಿಂದ ನಿಮ್ದು ಎಷ್ಟು ಒಂದು ಮ್ಯಾಕ್ಸಿಮಮ್ ಒಂದು half an hour ಹೋಗ್ಬೋದು ಮ್ಯಾಕ್ಸಿಮಮ್. ಸೊ ನೋ ಪ್ರಾಬ್ಲಮ್, ದ್ಯಾಟ್ half an hour ಯು ಕ್ಯಾನ್ ಸ್ಪೆಂಡ್. ಸೊ ಎಲ್ಲ ಕಾಲೇಜಸನ್ನು ಆ್ಯಡ್ ಮಾಡ್ಕೊಳ್ಳಿ. ಗೌರ್ಮೆಂಟ್ ಸಿಗಲ್ಲ ಅಂತ ಇಫ್ ನಾನು ಹೇಳಿದ್ರು ಅಥವಾ ನಿಮ್ಮ ಕಟ್ ಆಫ್ ಅನಲೈಸೇಷನಿಂದ ಹಾಗೆ ಅನಿಸಿದ್ರು ನೀವು ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ.
ಏನು ಪ್ರಾಬ್ಲಮ್ ಆಗಲ್ಲ ಅದರಿಂದ. ಬಟ್ ಪ್ರಿಯಾರಿಟೈಸೇಷನ್ ಮಾಡುವಾಗ ಕರೆಕ್ಟಾಗಿ ಮಾಡ್ಕೊಳ್ಳಿ, ಅದನ್ನು ಆ್ಯಡ್ ಮಾಡಿಕೊಂಡು ಮಾಡಿ ಕಾಲೇಜ್ ಲಿಸ್ಟನ್ನು ಅನಲೈಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಥಿಂಗ್ ದಟ್ ಐ ವಾಂಟ್ ಟು ಸೇ ಇಸ್, ಅಷ್ಟು ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಾದಮೇಲೆ KE ವೆಬ್ಸೈಟಲ್ಲಿ ಮಾಕ್ ಅಲಾಟ್ಮೆಂಟನ್ನು ಬಿಡ್ತಾರೆ. ನೀವು ನಿಮಗೆ ಯಾವ ಮಾಕ್ ಅಲಾಟ್ಮೆಂಟಲ್ಲಿ ಯಾವ ಸೀಟ್ ಅಲಾಟ್ ಆಗಿದೆ ಅಂತ ಹೋಗಿ ಚೆಕ್ ಮಾಡ್ಬೋದು, ಯಾವ ಕಾಲೇಜಲ್ಲಿ ಅಂತ. ಈವನ್ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಸಹ ನೀವು ರೀಅರೇಂಜ್ ಮಾಡ್ಬೋದು, ಬಟ್ ನೀವು ಆ್ಯಡ್ ಮಾಡೋದಕ್ಕಾಗೋದಿಲ್ಲ. ಎಷ್ಟು ಕಾಲೇಜಸ್ ನೀವು ಫಸ್ಟಲ್ಲಿ ಆ್ಯಡ್ ಮಾಡ್ತೀರಿ ಬಿಫೋರ್ ದ ಮಾಕ್ ಅಲಾಟ್ಮೆಂಟ್, ಓನ್ಲಿ ಅಷ್ಟೇ ಕಾಲೇಜಸ್ ನಿಮಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು 100 ಕಾಲೇಜಸನ್ನು ಆ್ಯಡ್ ಮಾಡಿದ್ದೀರಾ ಅಥವಾ 5 ಕಾಲೇಜನ್ನು ಆ್ಯಡ್ ಮಾಡಿದ್ದೀರಾ ಅಂದರೆ 5 ಕಾಲೇಜ್ ಅಷ್ಟೇ, ಮತ್ತೆ 6th ಕಾಲೇಜ್ ನೀವು ಆ್ಯಡ್ ಮಾಡೋದಕ್ಕಾಗೋದಿಲ್ಲ. ಬಟ್ ಆ 5 ಕಾಲೇಜಸಲ್ಲಿ ಪ್ರಿಯಾರಿಟಿಯನ್ನು ನೀವು ಚೇಂಜ್ ಮಾಡ್ಬೋದು. ಈವನ್ ಆಫ್ಟರ್ ಮಾಕ್ ಅಲಾಟ್ಮೆಂಟ್ ನೀವು ರೀಅರೇಂಜ್ ಮಾಡ್ಬೋದು. ನಿಮ್ಗೆ ಆಮೇಲೆ ಗೊತ್ತಾಯಿತು ದಟ್ ಯಾವುದೋ ಒಂದು ಕಾಲೇಜ್ ಚೆನ್ನಾಗಿಲ್ಲ ಅಂತ, ಅದರ ಪ್ರಿಯಾರಿಟಿಯನ್ನು ನೀವು ಚೇಂಜ್ ಮಾಡ್ಬೋದು. ಸೊ ಅದಾದಮೇಲೆ ನಿಮಗೆ ಒಂದು 2-3 ಡೇಸ್ ಆರ್ 1 ವೀಕಲ್ಲಿ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಗುತ್ತೆ. ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆದಮೇಲೆ ನೀವು ಯಾವ ಸೀಟ್ ಅಲಾಟ್ ಆಗಿದೆ ಅಂತ ಚೆಕ್ ಮಾಡಿದ್ಮೇಲೆ ನಿಮಗೆ ಚಾಯ್ಸ್ ಫಿಲ್ಲಿಂಗನ್ನು ಅದೇ ಟ್ಯಾಬಲ್ಲಿ ಮಾಡಬೇಕಾಗತ್ತೆ. ಸೊ ವಾಟ್ ಈಸ್ ಚಾಯ್ಸ್ ಫಿಲ್ಲಿಂಗ್? ಚಾಯ್ಸ್ ಫಿಲ್ಲಿಂಗ್ 1, 2, 3, 4 ಅದರದ್ದೆಲ್ಲ ಮೀನಿಂಗ್ ಏನು ಅಂತ ನಾವು ನೋಡೋಣ. ಸೊ ಫಸ್ಟ್ ಥಿಂಗ್, ಚಾಯ್ಸ್ ಫಿಲ್ಲಿಂಗಲ್ಲಿ ಚಾಯ್ಸ್ 1. What does choice 1 mean is, I'm satisfied with allotted seat and willing to report to the college. So what you mean is, ನಿಮಗೆ ಆ ಸೀಟಿಂದ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಯು ಆರ್ ವಿಲ್ಲಿಂಗ್ ಟು ಗೋ ಟು ದ್ಯಾಟ್ ಕಾಲೇಜ್. ನಿಮಗೆ ಆ ಕಾಲೇಜಿಗೆ ಸೀಟ್ ಅಲಾಟ್ ಆಗಿರೋದು ಓಕೆ, ಯು ಆರ್ ವಿಲ್ಲಿಂಗ್ ಟು ಗೋ ದೇರ್. ಸೊ ನೀವು ಅದನ್ನು ಚಾಯ್ಸ್ ಫಿಲ್ಲಿಂಗಲ್ಲಿ ಚಾಯ್ಸ್ 1 ಚೂಸ್ ಮಾಡಿದ್ರೆ, ನೀವು ಚಲನನ್ನು ಡೌನ್ಲೋಡ್ ಮಾಡಿಕೊಂಡು KEಯಲ್ಲಿ ನಿಮ್ಮ ಫೀಯನ್ನು ಪೇ ಮಾಡಬೇಕು. ಫೀ ಪೇ ಮಾಡಿ 1, 2 or 3 ಡೇಸ್ ನಿಮಗೆ ಟೈಮ್ ಕೊಟ್ಟಿರ್ತಾರೆ, ಟೈಮ್ ಲೈನ್ ಕೊಟ್ಟಿರ್ತಾರೆ. ಆ ಟೈಮ್ ಲೈನಲ್ಲಿ ನೀವು ಕಾಲೇಜಿಗೆ ಹೋಗಿ ರಿಪೋರ್ಟ್ ಆಗಬೇಕು. ಆ್ಯಂಡ್ ವಾಪಸ್ ಮತ್ತೆ KE ವೆಬ್ಸೈಟಿಗೆ ಬಂದು, ನಾನು ಕಾಲೇಜಿಗೆ ರಿಪೋರ್ಟ್ ಆಗಿದ್ದೀನಿ, ಮತ್ತು ನನಗೆ ನೆಕ್ಸ್ಟ್ ರೌಂಡ್ಸಲ್ಲಿ ಸೀಟ್ಸ್ ಬೇಡ, ಈ ಸೀಟ್ ನನಗೆ ಬೇಕು, ಐ ಹ್ಯಾವ್ ರಿಪೋರ್ಟೆಡ್ ಟು ದ ಕಾಲೇಜ್ ಅಂತ ನೀವು ಮತ್ತೆ KE ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಇದರದ್ದು ಇಂಪ್ಲಿಕೇಶನ್ ಏನು ಅಂದರೆ, ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ನೆಕ್ಸ್ಟ್ ರೌಂಡ್ಸ್. ಸೊ ನೀವು ಒಂದ್ಸಲ ಚಾಯ್ಸ್ 1 ಮಾಡಿದ್ರಿ ಅಂತಂದರೆ, ಯು ಆರ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ನೆಕ್ಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡಲ್ಲಿ ನೀವು ಬರುವಾಗಿಲ್ಲ. ವೈ? ಬಿಕಾಸ್ ನೀವು ಈ ಸೀಟಿಗೆ ನೀವು ಓಕೆ ಅಂತ ಹೇಳಿದ್ದೀರಿ, ಈ ಸೀಟ್ ನನಗೆ ಬೇಕು ಅಂತ ಹೇಳಿದ್ದೀರಿ. ಈವನ್ ಇಫ್ ಯು ಫೇಲ್, ಪ್ಲೀಸ್ ನೋಟ್, ಈವನ್ ಇಫ್ ಯು ಫೇಲ್ ಟು ಗೋ ಟು ದ್ಯಾಟ್ ಕಾಲೇಜ್, ರಿಪೋರ್ಟ್ ಟು ದ್ಯಾಟ್ ಕಾಲೇಜ್, ನಿಮಗೆ ಮತ್ತೆ ಸೆಕೆಂಡ್ ರೌಂಡ್, ಥರ್ಡ್ ರೌಂಡಿಗೆ ಅಲೋವ್ ಇರೋದಿಲ್ಲ. ಸೊ ಪ್ಲೀಸ್ ಚಾಯ್ಸ್ ಫಿಲ್ 1 ಮಾಡಿದ್ದೀರಾ ಅಂತ ಅಂದಮೇಲೆ ಕಾಲೇಜಿಗೆ ರಿಪೋರ್ಟ್ ಮಾಡಿ. ನೀವು ಕಾಲೇಜಿಗೆ ರಿಪೋರ್ಟ್ ಮಾಡಿಲ್ಲ ಕೊಟ್ಟೆ ಟೈಮ್ ಲೈನಲ್ಲಿ ಅಂತಂದರೆ ನಿಮಗೆ ಯಾವುದೇ ಸೀಟ್ಸ್ ಮತ್ತೆ ಸಿಗಲ್ಲ. ಸೊ 2-3 ಡೇಸ್ ಅಷ್ಟೇ ಟೈಮ್ ಇರುತ್ತೆ ಇಷ್ಟು ವರ್ಷ. ಸೊ ಕನ್ಸಿಡರ್ ಮಾಡೋಣ ಅಷ್ಟೇ ಇರುತ್ತೆ ಅಂತ. ಸೊ ಅದೇ ಟೈಮಲ್ಲಿ ನೀವು ಅಲ್ಲಿಗೆ ಹೋಗಬೇಕು. ಸೊ ಇಫ್ ನೀವು ಫೇಲ್ ಆದರೆ ಮತ್ತೆ ಆ ಕಾಲೇಜ್ ಸಹ ನಿಮಗಿರಲ್ಲ, ಮತ್ತು ಸೆಕೆಂಡ್ ರೌಂಡಲ್ಲಿ ಸಹ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕಾಗೋದಿಲ್ಲ. ಸೊ ನೆಕ್ಸ್ಟ್ ಥಿಂಗ್, ಚಾಯ್ಸ್ ಫಿಲ್ಲಿಂಗಲ್ಲಿ ಚಾಯ್ಸ್ 2 ನೀವು ಕೊಟ್ಟರೆ, ವಾಟ್ ಡಸ್ ಇಟ್ ಮೀನ್ ಇಸ್, ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ಸ್. ಸೊ ಅದರ ಮೀನಿಂಗ್ ಏನು, ನೀವು somehow ಸ್ಯಾಟಿಸ್ಫೈಡ್ ಆಗಿದ್ದೀರಾ ವಿತ್ ದ ಸೀಟ್ ಅಲಾಟೆಡ್, ಬಟ್ ಯು ವಾಂಟ್ ಟು ಸಿ ಇಫ್ ಅದಕ್ಕಿಂತ ಹೈಯರ್ ಪ್ರಿಯಾರಿಟಿ ಸೀಟ್ ನಿಮಗೆ ಸಿಗತ್ತಾ ಅಂತ. ಸೊ ಹಾಗಿದ್ರೆ ನಿಮಗೆ ಅಲಾಟೆಡ್ ಸೀಟ್ ಕೂಡ ನಿಮ್ಮ ಕೈಯಲ್ಲಿದೆ, ಬಟ್ ಸ್ಟಿಲ್ ಯು ವಾಂಟ್ ಟು ಸಿ ದ ನೆಕ್ಸ್ಟ್ ರೌಂಡ್, ಸಿ ಇನ್ ದ ನೆಕ್ಸ್ಟ್ ರೌಂಡ್ಸ್. ಸೊ ನಿಮಗೆ ಇಫ್ ಅದಕ್ಕಿಂತ ಹೈಯರ್ ಪ್ರಿಯಾರಿಟಿ ಅದು ಅಲಾಟ್ ಆದರೆ, ಯು ವಿಲ್ ಗೋ ದೇರ್ ಅಂತ. ನೀವು ಚಾಯ್ಸ್ 2 ಅಂದರೆ ನೀವು ಚಾಯ್ಸ್ 2 ಮಾಡಿದ್ರೆ ನಿಮಗೆ ನೆಕ್ಸ್ಟ್ ರೌಂಡ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಎಲಿಜಿಬಿಲಿಟಿ ಇದೆ, ಬಟ್ ಚಾಯ್ಸ್ 1 ಇರಲ್ಲ. ಸೊ ಇಂಪ್ಲಿಕೇಶನ್ ಇದರದ್ದು ಏನಂದರೆ, ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ಸಬ್ಸಿಕ್ವೆಂಟ್ ರೌಂಡ್ಸ್ ಕೀಪಿಂಗ್ ಅಲಾಟೆಡ್ ಸೀಟ್ ಆನ್ ಹೋಲ್ಡ್. ಸಾರಿ, ದಿಸ್ ಮಿಸ್ಟೇಕನ್ನು ಪ್ಲೀಸ್ ಇಗ್ನೋರ್ ಮಾಡಿ. ದಟ್ ಸಬ್ಸಿಕ್ವೆಂಟ್ ಸೀಟ್ ಅಂತ ಆಗಿದೆ, ಸಬ್ಸಿಕ್ವೆಂಟ್ ರೌಂಡ್ಸ್ ದಟ್ ಈಸ್. ಸೊ ಸಬ್ಸಿಕ್ವೆಂಟ್ ರೌಂಡ್ಸಲ್ಲಿ ನೀವು ಅಲಾಟೆಡ್ ಸೀಟನ್ನು ಹೋಲ್ಡಲ್ಲಿಟ್ಟು ಮತ್ತೆ ಸಬ್ಸಿಕ್ವೆಂಟ್ ರೌಂಡ್ಸಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಅದ್ರದ್ದು ಮೀನಿಂಗ್ ಏನು, ದಟ್ ಅಲಾಟೆಡ್ ಸೀಟ್ ಸಹ ನಿಮ್ಮ ಕೈಯಲ್ಲಿದೆ. ಇಫ್ ಅದಕ್ಕಿಂತ ಹೈಯರ್ ಪ್ರಿಯಾರಿಟಿ ಕಾಲೇಜ್ ನಿಮಗೆ ಅಲಾಟ್ ಆಯಿತು ಅಂದರೆ ಮಾತ್ರ ನಿಮಗೆ ಈಗಿರೋ ಅಲಾಟೆಡ್ ಸೀಟ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲ ಅಂದರೆ ಆ ಸೀಟ್ ನಿಮ್ಮ ಕೈಯಲ್ಲೇ ಇರುತ್ತೆ. ಅದರ ಹೈಯರ್ ಪ್ರಿಯಾರಿಟಿದು ಅಲಾಟ್ ಆದರೆ
ನಿಮಗೆ ಆ ಸೀಟೇ ಅಲಾಟ್ ಆಗುತ್ತೆ. ಸೊ ಒನ್ ಮೋರ್ ಥಿಂಗ್, ನೋ ಚಾಯ್ಸ್ ಬಿಟ್ವೀನ್ ದ ಸೀಟ್ಸ್. ಫಾರ್ ಎಕ್ಸಾಂಪಲ್, ಇಫ್ ನಿಮಗೆ 120th ಸೀಟ್ ಅಲಾಟ್ ಆಗಿತ್ತು, ನೀವು ಚಾಯ್ಸ್ 2 ಅನ್ನು ಕೊಟ್ರಿ, ಸೆಕೆಂಡ್ ರೌಂಡಲ್ಲಿ 99th ಪ್ರಿಯಾರಿಟಿಯದ್ದು ಸೀಟ್ ಅಲಾಟ್ ಆಯಿತು ಅಂತ ಅಂದರೆ ನಿಮಗೆ ಆಟೋಮೆಟಿಕಲಿ 120th ಸೀಟ್ ಕ್ಯಾನ್ಸಲ್ ಆಗುತ್ತೆ, 99th ಸೆಕೆಂಡ್ ರೌಂಡಲ್ಲಿ ನಿಮಗೆ ಆ ಸೀಟ್ ಸಿಗುತ್ತೆ. ಇಲ್ಲ ಅಂತಂದರೆ 120th ಸಿಗುತ್ತೆ. ಸೊ ನಿಮಗೆ ಚೂಸ್ ಮಾಡುವಂಥ ಆಪ್ಷನ್ ಇರಲ್ಲ. ಸೊ ಹೈಯರ್ ಪ್ರಿಯಾರಿಟಿಗೆ ಬಂದರೆ ಅವರೇ ಚೂಸ್ ಮಾಡಿ ಅದನ್ನು ನಿಮಗೆ ಕೊಟ್ಬಿಡ್ತಾರೆ. ಸೊ ಪ್ಲೀಸ್ ಪ್ರಿಯಾರಿಟೈಸೇಷನ್ ಮಾಡುವಾಗ ಕರೆಕ್ಟಾಗಿ ಪ್ರಿಯಾರಿಟೈಸೇಷನ್ ಮಾಡ್ಕೊಳ್ಳಿ. ಸೊ ನಿಮಗೆ ಅದರಲ್ಲಿ ಚಾಯ್ಸ್ ಸಿಗಲ್ಲ. ನೆಕ್ಸ್ಟ್ ಈಸ್ ಚಾಯ್ಸ್ 3. ವಾಟ್ ಡಸ್ ಚಾಯ್ಸ್ 3 ಮೀನ್ ಈಸ್ I'm not satisfied with allotted seat but wish to participate in subsequent rounds. So choice 3 meaning ಏನು, ನನಗೆ allotted seatಲ್ಲಿ allotted seatiಂದ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಬಟ್ ನೀವು ಮತ್ತೆ ನೆಕ್ಸ್ಟ್ ರೌಂಡ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಯು ಆರ್ ವಿಲ್ಲಿಂಗ್ ಟು, ಯು ವಿಶ್ ಟು ಡೂ ದ್ಯಾಟ್ ಅಂತ. ಸೊ ಚಾಯ್ಸ್ 3ದು ಇಂಪ್ಲಿಕೇಶನ್ ಏನು ಅಂದರೆ, ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್ ಬೈ ರಿಜೆಕ್ಟಿಂಗ್ ದ ಅಲಾಟೆಡ್ ಸೀಟ್. ಚಾಯ್ಸ್ 3 ಅನ್ನು ಕೊಟ್ಟ ತಕ್ಷಣ ನಿಮ್ಮದು ಆಗ ಅಲಾಟ್ ಆಗಿರೋ ಸೀಟ್ ಕ್ಯಾನ್ಸಲ್ ಆಗುತ್ತೆ. ದೆನ್ ನಿಮಗೆ ನೆಕ್ಸ್ಟ್ ರೌಂಡ್ಸಲ್ಲಿ ಯಾವ ಸೀಟ್ ಅಲಾಟ್ ಆಗಿದೆಯೋ ಆ ಸೀಟ್ ನಿಮಗೆ ಸಿಗುತ್ತೆ. ಸೊ ಯು ಆರ್ ರಿಜೆಕ್ಟಿಂಗ್ ದ ಅಲಾಟೆಡ್ ಸೀಟ್ ಆ್ಯಂಡ್ ಪಾರ್ಟಿಸಿಪೇಟಿಂಗ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್. ಸೊ ಹೋಪ್ ಯು ಆರ್ ಗೆಟಿಂಗ್. ಚಾಯ್ಸ್ 3 ಅನ್ನು ಕೊಟ್ಟರೆ ಅಲಾಟೆಡ್ ಸೀಟ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ರೌಂಡಲ್ಲಿ ಇಫ್ ಇನ್ ಕೇಸ್ ಯಾವುದು ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಯಾವುದು ಸೀಟ್ ಅಲಾಟ್ ಆಗಲ್ಲ. ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರೋ ಸೀಟ್ ಹೋಯ್ತು ನಿಮ್ಮದು ಚಾಯ್ಸ್ 3 ಅನ್ನು ಕೊಟ್ಟರೆ. ಬಟ್ ಚಾಯ್ಸ್ 2ದಲ್ಲಿ ಹಾಗಿಲ್ಲ, ಆ ಸೀಟ್ ರಿಟೇನ್ ಆಗುತ್ತೆ. ದೆನ್ ಇಫ್ ಬೇರೆ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಆ ಸೀಟ್ ನಿಮ್ಮ ಕೈಯಲ್ಲೇ ಇರುತ್ತೆ. ಅದು ಬೇರೆದು ಅಲಾಟ್ ಆದರೆ ಮಾತ್ರ ಅದು ಕ್ಯಾನ್ಸಲ್ ಆಗುತ್ತೆ. ಸೊ ಹೋಪ್ ಯು ಗಾಟ್ ದಿಸ್ ಪಾಯಿಂಟ್. ಸೊ ಚಾಯ್ಸ್ 4 ಮೀನಿಂಗ್ ಏನು, ಚಾಯ್ಸ್ 4ಅಲ್ಲಿ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ KA ಅಲಾಟೆಡ್ ಸೀಟ್ ಆ್ಯಂಡ್ ಐ ಹ್ಯಾವ್ ಗಾಟ್ ಸೀಟ್ ಎಲ್ಸ್ವೇರ್. ಸೊ ಚಾಯ್ಸ್ 4 ಮೀನಿಂಗ್ ಏನು, ನನಗೆ KA ವೆಬ್ಸೈಟಿಂದ ಅವ್ರ KA ಕೌನ್ಸಿಲಿಂಗಲ್ಲಿ ಅಲಾಟ್ ಆಗಿರೋ ಸೀಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನನಗೆ ಬೇರೆ ಎಲ್ಲೋ ಸೀಟ್ ಸಿಕ್ಕಿದೆ, ಇಂಜಿನಿಯರಿಂಗ್ BSc ಅವ್ರ ಇಂಜಿನಿಯರಿಂಗ್ AIQ ಅಲ್ಲಿ ಅವ್ರ ಮೆಡಿಕಲ್ AIQ ಅಲ್ಲಿ ಎಲ್ಲಾದರೂ ಒಂದು ಕಡೆ ಟೋಟಲಿ ಬೇರೆ ಕಡೆ ಸೀಟ್ ಸಿಕ್ಕಿದೆ, ನನಗೆ ಈಗ ಅಲೌಟ್ ಆಗಿರೋ ಸೀಟಲ್ಲಿ ಸ್ಯಾಟಿಸ್ಫ್ಯಾಕ್ಷನೂ ಇಲ್ಲ ಆ್ಯಂಡ್ ಮತ್ತೆ ನನಗೆ KAದಲ್ಲಿ ಕೌನ್ಸಿಲಿಂಗಲ್ಲಿ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಇಲ್ಲ ಅಂತಂದರೆ ನೀವು ಚಾಯ್ಸ್ 4ಅನ್ನು ಕೊಡ್ಬೋದು. ಸೊ ವಾಟ್ ಈಸ್ ದ ಇಂಪ್ಲಿಕೇಶನ್ ಆಫ್ ಚಾಯ್ಸ್ 4 ಇಸ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್ಸ್, ಕ್ಯಾನ್ಸಲಿಂಗ್ ದ ಸೀಟ್ ಅಲಾಟೆಡ್. ನಿಮಗೆ ಅಲಾಟ್ ಆಗಿರೋ ಸೀಟ್ ಬೇಡ ಆ್ಯಂಡ್ ನೀವು ಮತ್ತೆ ಪಾರ್ಟಿಸಿಪೇಟ್ ಸಹ ಮಾಡಲ್ಲ ನೆಕ್ಸ್ಟ್ ರೌಂಡಲ್ಲಿ ಅಂತ ಚಾಯ್ಸ್ 4ನ ಮೀನಿಂಗ್. ಸೊ ಇಷ್ಟು ಚಾಯ್ಸಸ್ಸನ್ನು ಮಾಡಾದಮೇಲೆ ಮತ್ತೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಆಗುತ್ತೆ. ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ನಲ್ಲಿ ನೀವು ಮತ್ತೆ ಫಸ್ಟ್ ರೌಂಡ್ ಆದಮೇಲೆ ನಿಮ್ಮ ರಿಅರೇಂಜ್ ಮಾಡ್ಬೋದು. ರಿಅರೇಂಜ್ ಮಾಡೋದಕ್ಕೆ ಯಾವಾಗಲೂ ಅಲೋ ಇರುತ್ತೆ. ಸೊ ನೀವು ರಿಅರೇಂಜ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗಲ್ಲಿ ಸಹ ಹೀಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಇರುತ್ತೆ. ಸೊ ಬಟ್ ಅದ್ರದ್ದು ಮೀನಿಂಗ್ ಎಲ್ಲ ಸೇಮ್ ಇರುತ್ತೆ. ಸೊ ಸೆಕೆಂಡ್ ರೌಂಡ್ ಆದಮೇಲೆ ನಿಮಗೆ ಮಾಪಪ್ ರೌಂಡ್ ಇರುತ್ತೆ. ಮಾಪಪ್ ರೌಂಡಲ್ಲಿ ಮಾಪಪ್ ರೌಂಡ್ 1, ಮಾಪಪ್ ರೌಂಡ್ 2 ಅಂತ ಇರುತ್ತೆ. ಸೊ ನೀವು ಮಾಪಪ್ ರೌಂಡ್ 1ಗೆ ಹೋಗ್ತಾ ಇದ್ದೀರಾ, ಮಾಪಪ್ ರೌಂಡ್ 2 ಹೋಗ್ತಾ ಇದ್ದೀರಾ ಅಂತಂದರೆ ಇದು ತುಂಬ ಲೇಟ್ ಆಗುತ್ತೆ. ಫೆಬ್ರವರಿ ಲಾಸ್ಟ್ ಇಯರ್ ಫೆಬ್ರವರಿ ತನಕ ಆಗಿತ್ತು. ಸೊ ಅಷ್ಟು ಲೇಟ್ ಆಗುತ್ತೆ. ಸೊ ಇಫ್ ನಿಮಗೆ ಅದೇ ಸೀಟ್ ಬೇಕು, ಫಾರ್ ಎಕ್ಸಾಂಪಲ್ ನಿಮಗೆ MBBS ಸೀಟೇ ಬೇಕು, ನಾನು MBBS ಮಾಡಬೇಕು, ಮಾಪಪ್ ರೌಂಡ್ವರೆಗಾದರೂ ವೆಯ್ಟ್ ಮಾಡ್ತೀನಿ ಅಂತ ಹೇಳೋರಿಗೆ ನಾನು ಒಂದು ಸಜೆಷನ್ ಕೊಡ್ತೀನಿ ದಟ್ ಸೊ 5 months ಇದೆ ನಿಮಗೆ. ಫೆಬ್ರವರಿನೂ ಅಲ್ಲ, ಅದಕ್ಕಿಂತ ಸ್ವಲ್ಪ ಲೇಟ್ ಆಗಬಹುದು, BAMS BHMS ಎಲ್ಲ. ಸೊ ಅಲ್ಲಿವರೆಗೆ ವೆಯ್ಟ್ ಮಾಡೋರಿಗೆ ನಾನು ಸಜೆಸ್ಟ್ ಮಾಡೋದೇನು ಅಂತಂದರೆ, ನೀವು ಜಸ್ಟ್ ಸೆಕೆಂಡ್ PU ಅನ್ನು ಮುಗಿಸಿದ್ರೆ ಪ್ಲೀಸ್ ಅಲ್ಲಿವರೆಗೆ 5 months ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ಪ್ಲೀಸ್ ರೀಡ್ ಅಗೇನ್. ವೈ? ಬಿಕಾಸ್ ನಿಮ್ಮ ಹತ್ರ ಆಮೇಲೆ ಯಾವುದೂ ಆಪ್ಷನ್ ಉಳಿಯೋದಿಲ್ಲ. ಫಾರ್ ಎಕ್ಸಾಂಪಲ್ ಫೆಬ್ರವರಿಯಲ್ಲಿ ಮಾಪಪ್ ರೌಂಡ್ ಆಯಿತು ಅಂತ ಅಂದರೆ ನಿಮ್ಮ ಹತ್ರ ಅವಾಗ ಏನೂ ಆಪ್ಷನ್ ಇಲ್ಲ. BSc ಅಡ್ಮಿಷನ್ಸ್ ಮುಗ್ದಿರುತ್ತೆ, ಇದರಲ್ಲಿ ಸೀಟ್ ಅಲಾಟ್ ಆಗೋದಿಲ್ಲ. ವಾಟ್ ವಿಲ್ ಯು ಡೂ? ಹೇಗೂ ಅಲ್ಲಿವರೆಗೆ ವೆಯ್ಟ್ ಮಾಡ್ತೀರಾ? ಪ್ಲೀಸ್ ಸ್ಟಡಿ ಮಾಡ್ತಾ ಓದಿ, ನೆಕ್ಸ್ಟ್ ಟೈಮ್ ಸಹ ನೀವು ನೀಟನ್ನು ಕೊಡ್ಬೋದು. ಸೊ ಅಲ್ಲಿವರೆಗೆ ವೆಯ್ಟ್ ಮಾಡೋರಾದರೆ ಪ್ಲೀಸ್ ಸ್ಟಡಿ ಮಾಡ್ತಾ ಓದಿ. ಬಿಕಾಸ್ ನಾನು ತುಂಬ ಜನ ಸ್ಟೂಡೆಂಟ್ಸನ್ನು ನೋಡಿದ್ದೀನಿ, ಆಮೇಲೆ ಫೆಬ್ರವರಿ ಮಾರ್ಚ್ ಆಗುತ್ತೆ, ಓನ್ಲಿ 1 month ರಿಮೈನಿಂಗ್ ಆಗುತ್ತೆ ಕರೆಕ್ಟ್ ಟೈಮಿಗೆ ಎಕ್ಸಾಮ್ ಆದರೆ
ಕೋವಿಡಲ್ಲಿ ಆ ಥರ ಆಗ್ತಾ ಇಲ್ಲ. ಸ್ಟಿಲ್ ಕರೆಕ್ಟ್ ಟೈಮಿಗೆ ಎಕ್ಸಾಮ್ ಆದರೆ ನಿಮ್ಮ ಹತ್ರ ಓನ್ಲಿ 1 ಮಂತ್ ಇರುತ್ತೆ. ಆಗ ನಿಮಗೆ ನೀಟ್ ಬರೆಯೋದಕ್ಕೂ ಆಗೋದಿಲ್ಲ, 1 ಇಯರೂ ವೇಸ್ಟ್ ಆಯಿತು, ಸೀಟ್ ಸಹ ಅಲಾಟ್ ಆಗಿಲ್ಲ. ಸೊ ವಿಲ್ ಬಿ ಕನ್ಫ್ಯೂಸ್ಡ್. ಸೊ ಈಗ ಇರೋ ಟೈಮನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಮಾಪಪ್ ರೌಂಡಲ್ಲಿ ಯಾಕೆ ತುಂಬ ಜನ ವೆಯ್ಟ್ ಮಾಡ್ತಾರೆ ಅಂತ ಅಂದರೆ, ಅಲ್ಲಿ ಆಲ್ ಇಂಡಿಯಾ ಕೋಟಾದಲ್ಲಿ ಯಾವ ಸೀಟ್ಸ್ ಎಲ್ಲ ಉಳಿದಿದೆ, ತುಂಬ ಕಾಲೇಜಸಲ್ಲಿ ಆಲ್ ಇಂಡಿಯಾ ಕೋಟಾದಲ್ಲಿ ಸೀಟ್ಸ್ ಅಲಾಟ್ ಹಾಗೆ ಉಳಿದಿರುತ್ತೆ, ಯಾರು ಅಪ್ಲೈ ಮಾಡಿದೆ. ಹಾಗೆ ಉಳಿದಿರೋ ಸೀಟ್ಸನ್ನು ಅವರು KEAಗೆ ಹ್ಯಾಂಡ್ ಓವರ್ ಮಾಡ್ತಾರೆ, ಅಂದರೆ ಸ್ಟೇಟ್ ಕೋಟಾಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅದು ಲೇಟ್ ಆಗುತ್ತೆ, ಅಂದರೆ ಅಲ್ಲಿ ಮಾಪಪ್ ರೌಂಡ್ ಮುಗಿದ ಮೇಲೆ ಇಲ್ಲಿಗೆ ಅವರು ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಇಟ್ ವಿಲ್ ಬಿ ಫೆಬ್ರವರಿ ಆಗುತ್ತೆ. ಸೊ ಅಲ್ಲಿವರೆಗೆ ನೀವು ವೆಯ್ಟ್ ಮಾಡೋದಿದ್ರೆ ವೆಯ್ಟ್ ಮಾಡ್ಬೋದು, ಆಗ ಸ್ವಲ್ಪ ಸೀಟ್ಸ್ ಇಲ್ಲಿ ಆ್ಯಡ್ ಆಗುತ್ತೆ. ಸೊ ಒನ್ ಮೋರ್ ಥಿಂಗ್, ಆಗಲೇ ಹೇಳಿದೆ ನಾನು ದಟ್ ನೀವು ಮತ್ತೆ ಸೀಟ್ಸನ್ನು ಆ್ಯಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಓನ್ಲಿ ಸೀಟ್ಸನ್ನು ಆ್ಯಡ್ ಮಾಡೋ ಕೇಸ್ ಯಾವುದು ಅಂದರೆ ನ್ಯೂ ಕಾಲೇಜ್ ಆ್ಯಡ್ ಆಗಿದ್ದರೆ ಮಾತ್ರ. ಸೊ ಚಾಯ್ಸ್ ಫಿಲ್ಲಿಂಗ್ ಬಗ್ಗೆ ನಾವಿವತ್ತು ಇಷ್ಟು ಇನ್ಫಾರ್ಮೇಷನ್ನ ನೋಡ್ಕೊಂಡ್ವಿ. ನೆಕ್ಸ್ಟ್ ಯಾವುದೇ ಅಪ್ಡೇಟ್ ಇದ್ದಾಗ, ಸೀಟ್ ಮ್ಯಾಟ್ರಿಕ್ಸನ್ನು ಅನಲೈಸ್ ಮಾಡುವಾಗ, ಎಲ್ಲ ಟೈಮಲ್ಲಿ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟ ಮೇಲೆ, ಕಾಲೇಜ್ ಲಿಸ್ಟನ್ನು ಬಿಟ್ಟ ಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಯುವರ್ ಡೌಟ್ಸ್. ಥ್ಯಾಂಕ್ ಯು.